ಹೊರಗೆ ನಡಿ. ಏನು ಹುಡುಗಾಟನು? ಈ ಮಕ್ಕಳಿಗೆ ಯಾವಾಗ್ಲೂ ಹುಡುಕ್ತಾನ. ಎಲ್ಲ ಹೋದ್ಲಿ ಹೇಳು? ಚಿನ್ನು ಇಲ್ಲೇ ಇದ್ದಾಳ? ಸಾರಿ ಪುಟ್ಟ, ಕೋಪ ಬಂತಾ? ಸಾರಿ ಚಿನ್ನು. ಹೋಗು, ನೀನ್ ನನ್ನ ಜೊತೆಗೆ ಮಾತಾಡಬಾರ್ದು. ಯಾಕೆ ನೀ ನನಗೆ ಬೈತಿಯಲ್ಲ? ಮತ್ತೆ ನೀನ್ ಮಾಡಿದ್ ಸರಿನಾ? ಅಮ್ಮಂಗೆ ಭಯ ಆಗಲ್ವಾ? ಆಯ್ತು, ಸಾರಿ ಕೇಳಿದ್ನಲ್ಲ. ಆನೆ ಮೇಲೆ ಅಂಬಾರಿ ಕರ್ಕೊಂಡೋಗ್ಲಾ? ಬೇಡ್ವಾ? ಸರಿ, ನಿನ್ ಕೋಪ ಹೋಗಕ್ಕೆ ನಾನೊಂದು ಕತೆ ಹೇಳಲಾ? ಆನೆ ಕತೆ? ಬೇಡ. ಬೇಡ? ಕುರ್ರ್ ಕೋತಿ ಕತೆ? ಅದು ಬೇಡ್ವಾ? ಮತ್ತೆ ದೆವ್ವ ಭೂತದ ಕತೆ ಹೇಳಲಾ? ದೆವ್ವದ? ಹೆಲೋ 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 ಹೆಲೋ. ನಲ್ಲಿ ಆಫ್ ಮಾಡಿದ್ನಲ್ಲ, ಎಲ್ಲಿಂದ ಬಂತು ಈ ಶಬ್ದ? ಚಿನ್ನು, ಮೇಲ್ಕೊಳೆ ಯಾರು ಆನ್ ಮಾಡಿದ್ರು? ಚಿನ್ನು, ಎಷ್ಟೆಲ್ಲ ಹೇಳಿದೀನಿ ಚಿನ್ನು, ಅಮ್ಮಂಗೆ ಹೆದರ್ಸ್ಬಾರ್ದು ಅಂತ. ಅಮ್ಮಂಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿನ್ನ ಯಾರು ನೋಡ್ಕೋತಾರೆ ಹೇಳು? ಸಾರಿ ಮಮ್ಮಿ, ಪ್ಲೀಸ್ ಮಮ್ಮಿ, ಸಾರಿ. ನನಗೆ ಮಾಡಲ್ಲ ಮಮ್ಮಿ, ಪ್ಲೀಸ್. ಓಕೆ, ಇನ್ನೊಂದ್ಸಲ ಮಾಡಬಾರ್ದು, ಆಯ್ತಾ? ಆಯ್ತು ಮಮ್ಮಿ. ಸರಿ, ಊಟ ಮಾಡೋಣ. ಮಮ್ಮಿ, ನವಾಗ ಹೇಳಿದ್ಯಲ್ಲ ನೀ ನನಗೆ ದೆವ್ವ ಭೂತ ಕತೆ ಹೇಳ್ತೀಯ ಅಂತ. ಪ್ಲೀಸ್ ಮಮ್ಮಿ, ಹೇಳು ಮಮ್ಮಿ, ಪ್ಲೀಸ್.
ಇನ್ನೂ ಮರ್ತಿಲ್ವಾ? ಇಲ್ಲ. ಸರಿ. NH37 ರೋಡ್ ಬೈಪಾಸ್ ಹತ್ರ ದೊಡ್ಡ ಭಯಂಕರವಾದ ಕಾಡು. ಆ ಕಾಡಿನ ದಾರಿಲಿ ಸುಮಾರು 7-8 ವರ್ಷದಿಂದ ಒಂದು ಕಾರ್ ನಿಂತಿರುತ್ತೆ. ತುಂಬಾ ದಿವಸದಿಂದ ಆ ಕಾರಲ್ಲಿದೆ ಅಂತ ಒಬ್ಬ ಕಳ್ಳ ನೋಡ್ಕೊಂಡಿರ್ತಾನೆ. ಒಂದಿನ ರಾತ್ರಿ ಆ ಕಾರ್ನ ಕದ್ದು ಬಿಡೋಣ ಅಂತ ಆ ಕಳ್ಳ ಹೋಗ್ತಾನೆ. ಈ ಸರಿ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಬೆಂಕಿನೇ ಅಂಟಿಸ್ತೀನಿ ಇದಕ್ಕೆ. ಸಾಯಿಸ್ಬಿಡ್ತ ಕಲ್ಲಣ್ಣ. ಮತ್ತೆ ಬಿಟ್ಬಿಡತ್ತಾ? ಆ ಕಾರು ಕಳ್ಳನ್ನ ಸಾಯಿಸ್ಬಿಡ್ತು. ಕಾರ್ ಹೆಂಗಮ್ಮ ಸಾಯಿಸುತ್ತೆ? ಚಿನ್ನು, ಕತೆ ಪೂರ್ತಿ ಕೇಳು, ನಿಂಗೆ ಎಲ್ಲ ಅರ್ಥ ಆಗತ್ತೆ. ಆಮೇಲೆ ಈ ಕಡೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಈ ಫ್ರೆಂಡ್ಸ್ಗೆ ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಕಡಿಮೆ ರೇಟಿಗೆ ಬೇಕಲ್ಲ, ಅದಕ್ಕೆ ಒಂದು ಗ್ಯಾರೇಜ್ಗೆ ಹೋಗ್ತಾರೆ. ಅಲ್ಲ, ಅವನು ಎಷ್ಟೊಂದು ಕಾರ್ ತೋರಿಸ್ತಾನೆ. ಕಾರು ಅಂದ್ರೆ ಈ ಹುಡುಗರಿಗೆ ಹುಚ್ಚು, ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಈ ಹುಡುಗರಿಗೆ ಅಲ್ಲಿರೋ ಕಾರ್ಗಳಲ್ಲಿ ಒಂದಿಷ್ಟ ಆಗುತ್ತೆ. ಓನರ್ ಹತ್ರ ಹೋಗ್ಬಿಟ್ಟು ಈ ಕಾರ್ಗೆ ಎಷ್ಟು ಅಂತ ಕೇಳ್ತಾರೆ. ಓನರು 1 ಲಕ್ಷ ಅಂತ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ಈ ಹುಡುಗರಿಗೆ ಶಾಕು. ಏನು ಹಳೆ ಕಾರ್ಗೆ 1 ಲಕ್ಷನ ಅಂತ ಕೇಳ್ತಾರೆ. ಅದಕ್ಕೆ ಓನರು ಇಲ್ಲ 10,000ಕ್ಕೆ ಸಿಕ್ಬಿಡತ್ತಾ ಅಂತ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಆಮೇಲೆ ಅವನೇ ಕೂಲಾಗಿ ಮತ್ತೆ ಈ ಹುಡುಗರನ್ನ ವಾಪಸ್ ಕರೆದು, ಆಯಿತು, ಕಡಿಮೆ ರೇಟಲ್ಲಿ ಏನಾದ್ರು ಕಾರ್ ಸಿಕ್ಕರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಅವ್ರ ಮೊಬೈಲ್ ನಂಬರ್ನ ಇಸ್ಕೊತಾನೆ. ಅದೇ ಕಾರ್ ಹತ್ರ ಇನ್ನೂ ಒಬ್ಬ ಕಳ್ಳ ಬರ್ತಾನೆ.
ಕಾರ್ನ ನೋಡಿ ಒಂದು ಪ್ಲಾನ್ ಮಾಡ್ತಾನೆ. ಅವನನ್ನ ಸಾಯಿಸ್ಬಿಡ್ತಾ? ಇಲ್ಲ ಇಲ್ಲ, ಆ ಕಾರು ಆ ಕಳ್ಳನ್ ಸಾಯಿಸಲ್ಲ. 4 ಜನ ಫ್ರೆಂಡ್ಸು ಕಾರ್ ತಗೋಬೇಕು ಅಂತ ಒಂದು ಗ್ಯಾರೇಜ್ಗೆ ಹೋಗಿರ್ತಾರಲ್ಲ, ಅದೇ ಗ್ಯಾರೇಜ್ಗೆ ಈ ಕಳ್ಳ ಬರ್ತಾನೆ. ಯಾಕೆ? ಆ ಭೂತದ ಕಾರ್ನ ಮಾರಕ್ಕೆ. ಆಮೇಲೆ ಆ ಗ್ಯಾರೇಜ್ ಓನರ್ ಹತ್ರ ಹೋಗಿ, ನನ್ನ ಹತ್ರ ಒಂದು ಕಾರ್ ಇದೆ, ತುಂಬ ಕಡಿಮೆ ಬೆಲೆಗೆ ಕೊಡ್ತೀನಿ, ತಗೋತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾರೇಜ್ ಓನರು ಇರೋ ಕಾರ್ಗಳೇ ಸೇಲ್ ಆಗಿಲ್ಲ ಅಂತ ಗೊಣಗಿ, 4 ಜನ ಹುಡುಗರು ಬಂದಿದ್ರು, ಕಡಿಮೆ ರೇಟಲ್ಲಿ ಕಾರ್ ಬೇಕು ಅಂತ ಕೇಳಿದ್ರು, ಅವ್ರ ಫೋನ್ ನಂಬರ್ ಇದೆ ಕೊಡ್ತೀನಿ, ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಕಳ್ಳ ನಂಬರ್ ತಗೊಂಡು ಏನು ಮಾಡ್ತಾನೆ? ಆ ಕಳ್ಳ ಆ ನಂಬರ್ ಇಸ್ಕೊಂಡು ಆ ನಂಬರ್ಗೆ ಫೋನ್ ಮಾಡಿ 4 ಜನನ್ನ ಮೀಟ್ ಮಾಡಿ ನಿಮ್ಗೊಂದು ಕಾರ್ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿಬಿಟ್ಟು ಆ 4 ಜನನ್ನು ಆ ಭೂತದ ಕಾರ್ ಹತ್ರ ಕರೆಸ್ಕೋತಾನೆ. ಆಮೇಲೆ ಆ ಕಾಡ್ಗೆ ಹೋಗ್ತಾರಾ? ಲೋ, ಯಾವ್ದು ಇದು ಜಾಗ? ಭಯ ಆಗ್ತಿದೆ. ಏನ್ ವೀರಪ್ಪನ ಹತ್ರ ಕರ್ಕೊಂಡು ಹೋಗ್ತಿದ್ದೀರೇನೋ? ಬಾರೋ ಹೋಗ್ಬಿಡೋಣ, ಭಯ ಆಗ್ತಿದೆ. ಬಿಡ, ಸುಮ್ಮನೆ ಇರೋ, ಫೋನ್ ಬರ್ತಾ ಇದೆ. ಅಯ್ಯೋ, ಸುಸು ಮಾಡ್ತೀನಿ. ಬಾರಲ್ಲೋ. ಹಲೋ, ಎಲ್ಲಿದ್ದೀರಾ? ಕಾಣಿಸ್ತಾ ಇದ್ದೀನಾ? ಇಲ್ಲಿ 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 ನೋಡಿ, ಇಲ್ಲಿ ನೋಡಿ, ನೋಡಿ 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 ನೋಡಿ. ಅಯ್ಯೋ, ಬರೋನು ಕಳ್ಳದ ತರಾನೇ ಇದ್ದಾನೆ. ಬರ್ತಾ ಇದ್ದಾನೆ ಕಣ, ನಾನು ಡೌನ್ ಮಾಡ್ತಾ ಇದ್ದೀನಿ. ಬಾ ಬಾ ಬಾ. ಈ 4 ಜನ ಆ ಕಾರ್ ನೋಡಕ್ ಬಂದಾಗ ಈ ಕಾರ್ ನಂದೇ ಅಂತ ಆ ಕಳ್ಳ ಸುಳ್ಳು ಹೇಳಿ ಆ ಭೂತದ ಕಾರ್ ಹತ್ರ ಒಬ್ಬನೇ ಹೋಗ್ತಾನೆ. ಎಲ್ಲಿ ಆ ಹುಚ್ಚ? ಇಲ್ಲೇ ಎಲ್ಲೋ ಇರಬೇಕಲ್ಲ, ಕಾಣಿಸ್ತಾನೆ ಇಲ್ವಲ್ಲ. ಈ 4 ಜನ ಅವನು ನೋಡಿ ಶಾಕ್ ಆಗಿ ಯಾರೇ ಅವನು ಅಂತ ಕೇಳ್ತಾರೆ. ಅದಕ್ಕೆ ಆ ಕಳ್ಳ, ಅಯ್ಯೋ ಪಾಪ ಮಲ್ಕೊಳ್ಳಿ ಅಂತ ನಾನೇ ಜಾಗ ಕೊಟ್ಟಿದ್ದೆ, ಹುಚ್ಚ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ನೀವು ದುಡ್ಡು ಕೊಟ್ಟು ಆ ಹುಚ್ಚನ್ನು ಎಳೆದು ಹಾಕಿ ಆ ಕಾರ್ನ ತಗೊಂಡು ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಈ 4 ಜನ ಆ ಕಳ್ಳನ್ ಮಾತು ಕೇಳಿ ಆ ಕಾರಲ್ಲಿರೋ ಹುಚ್ಚನ್ನ ಹೊಡೆದು ಹೊರಕ್ಕೆ. ಸ್ಟಾರ್ಟ್ ಆಗ್ತಿಲ್ಲ ಮಚ್ಚ. ಸ್ಟಾರ್ಟ್ ಆಗ್ತಾ ಇಲ್ವಾ? ಅಯ್ಯೋ, ಈ ತಾತನ ಕಾಲದ ಕಾರ್ ತಗೊಂಡ್ರೆ ಹಿಂಗೆ ಕಣೋ. ಮಾತು ಯಾರು?
ಅದಕ್ಕೆ ನೀನ್ ಎಲ್ಲಾ ಕಡೆ ಕಳ್ಸೋದು. ಏನ್ ಮಾಡಕ್ಕಾಗಲ್ಲ. ಕಾರ ನಾನು ಒಬ್ಬನೇ ಓಡಿಸ್ತೀನ, ನೀನ್ ಓಡಿಸಲ್ವಾ? ಏ ಬಿಡ್ರ ವಾರ ಕಂಡಿದ್ದೀನಲ್ಲಿ. ಏ ಬಿಡ್ರ ವಾರ ಆಯ್ತು ಆಯ್ತು ಸುಮ್ಮನೆ. ನಮ್ಮ ಮಗನೇ, ನಾವು ತಗೊಂಡಿರೋ ಕಾರ್ನೇ ಡಬ್ಬಾ ಕಾರ್ ಅಂತೀಯ. ಆಯ್ತು ಬಿಡ್ರಪ್ಪ, ಹೇಳಲ್ಲ ಇನ್ಮೇಲೆ. ಫಸ್ಟ್ ಅಡ್ರೆಸ್ ಕೇಳಲಿ. ದೆವ್ವದ ಮನೆ ಅನ್ಸುತ್ತೆ ಕಣೋ. ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ ಬರಲೇ. ನನ್ನ ಮಕ್ಕಳ ಇನ್ನೊಂದ್ಸರಿ ಅಡ್ರೆಸ್ ಕೇಳು ಅಂತ ಕಳಿಸಿ ಮುಂದೆ. ಅಡಿ ಅತ್ತ ಗಾಡಿ. ನನ್ನ ಮಕ್ಕಳ ಎಲ್ಲದಕ್ಕೂ ನನ್ನೇ ಬಿಡ್ತೀರಾ? ಅತ್ತ ಗಾಡಿಲೇ, ಎಲ್ಲದಕ್ಕೂ ನನ್ನೇ ಬಿಡ್ರಿ. ಇನ್ನೊಂದ್ಸರಿ ಏನಕ್ಕಾದ್ರು ಕಳಿಸ್ರಿ, ಮಾಡ್ತೀನಿ. ಕಟ್ ಮಾಡೋ ಗಾಡಿ ಬೇಗಲೇ. ಹೋಗೋ ಜಾಗ ಎಲ್ಲ ಹಾಕೋ, ಇಲ್ಲಿ ಒಂಥರ ಐತೆ. ಏನೋ ಇದು? ಫಸ್ಟ್ ಕಾರ್ ಐತಲ್ಲ ಇಲ್ಲಿಂದ, ಬೇಗ ಸ್ಟಾರ್ಟ್ ಮಾಡೋ. ಅಯ್ಯೋ ಹಿಂದೆ ಮುಂದೆ ಯಾವನು ಇಲ್ವಲ್ಲೋ. ಫಸ್ಟ್ ಖಾಲಿ ಮಾಡ್ರೋ ಜಾಗನ. ಅಯ್ಯೋ ಲವ್, ಅಲ್ಲಿ ಯಾರೋ ಒಬ್ಬ ನಿಂತವ್ ನೋಡ್ರು, ಅವ್ನ ಅಡ್ರೆಸ್ ಕೇಳ್ರು. ಗಾಡಿ ನಿಲ್ಸೋ ಒಂದು ನಿಮಿಷ. ಅಣ್ಣ ಅಣ್ಣ, ಹೈವೇ ರೋಡ್ಗೆ ಹೆಂಗಣ ಹೋಗೋದು? ಹೈವೇ ರೋಡು. ಇವಾಗ ಸೀದಾ ಹೋಗಿ ಅಲ್ಲಿ ಬಂದೆ ಒಂದು ಮಠ ಬಸ್ ಸಿಗುತ್ತೆ, ಅಲ್ಲಿಂದ ರೈಟ್ಗೆ ಹೋಗಿ. ತುಂಬ ಉಪಕಾರ ಆಯ್ತಣ್ಣ. ನಮ್ಮ ಮಕ್ಕಳು ಯಾವ್ದ ಡಬ್ಬಾ ಕಾರ್ ತಗೊಬಂದವ್ರು. ರಾತ್ರಿ ಡ್ರೈವ್ ಮಾಡಿ ಹಾಗೋ ಹೀಗೋ ಕಷ್ಟಪಟ್ಟು ಆ ಕಾರ್ನ ಅವ್ರ ಜಾಗಕ್ಕೆ ತರ್ತಾರೆ. ತಂದು 4 ಜನ ನಿದ್ದೆ ಮಾಡಿಬಿಡ್ತಾರೆ. ದೆವ್ವ ಅವ್ರಿಗೇನು ಮಾಡ್ಲಿಲ್ವಾ? ಇರು ಚಿನ್ನು, ಕತೆ ಇನ್ ಮುಂದೆನೇ ಇರೋದು. ಈ 4 ಜನ ಹುಡುಗರಿಗೆ 2 ಹುಡುಗಿರ್ ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಒಬ್ಬಳ ಹೆಸರು ಅನುಷಾ. ಹಲೋ, ಯಾವುದು? ಸೆಕೆಂಡ್ ಹ್ಯಾಂಡಾ?
ಸರಿ. ನಿನ್ನೆ ರಾತ್ರಿ ಒಂದು ಒಳ್ಳೆ ಕನಸು ಕಣೋ. ಇನ್ನೇನು ರೊಮ್ಯಾನ್ಸ್ ಮೂಡ್ಗೆ ಹೋಗ್ಬೇಕಾಗಿತ್ತು. ಏನು ದೆವ್ವ ಬಂದ್ಬಿಡ್ತಾ? ಏನು ಮಾಡೋದು, ನಮ್ಮ ಮನೆ ಬರೋಕೆ ಹಿಂಗೆ ಯಾವಾಗ್ಲೂ. ಬಾ ಕಾರತ್ತು, ಎಲ್ಲ ನಾನು ಈಡೇರಿಸ್ತೀನಿ. ಲೋ ಗಾಡಿ ಏನೋ ಎಳ್ದಂಗೆ ಆಗ್ತಿದ್ಯಲ್ಲ ಸರ್. ಅಲ್ಲೋ ಬಿದ್ದಿರ್ಬಿಟ್ಟಿಯಾ? ಮಗ ಯಾಕೋ ಹಿಂಗೆ ಓಡಿಸ್ದೆ? ಅನ್ಯಾಯವಾಗಿ ಹೊಗೆ ಹಾಕಿಸ್ಬಿಡ್ತಾ ಇದ್ದಲ್ಲೋ. ಅಯ್ಯಪ್ಪ ಇಳಿರಿ ಫಸ್ಟು. ಓ ನಾನೇನು ಬೇಕು ಅಂತ ಮಾಡ್ದ, ಇಳಿರಲು. ಬಾ ಬದುಕಿದ್ವಿ ಕೊನೆಗೂ. ಲೇಯ್ ಡ್ರೈವಿಂಗ್ ಬರಲ್ಲ ನಿನಗೆ? ಏನಾಯ್ತು? ಅನ್ಯಾಯವಾಗಿ ಮರಕ್ಕೆ ಗುದ್ದಿ ಎಲ್ಲರನ್ನೂ ಔಟ್ ಮಾಡಿಸ್ಬಿಟ್ಟಿದ್ದಲ್ಲ ಲೇಯ್. ಇನ್ನೂ ನಂಗೆ ಮದುವೆ ಆಗಿಲ್ಲ. ನನ್ನ ಮಕ್ಕಳ ಬಂದು ಜೀವ ತಗ್ಸಂಗಿದ್ದೀರಾ ನೀವು? ಏನೋ ಇದು ಸುಟ್ಟೋಗಿರೋ ತಾಜ್ ಮಹಲ್. ಇದನ್ನ ಯಾರು ಇಂಜಿನಲ್ಲಿ ಇಟ್ಟಿದ್ದು? ಇದೇನೋ ತಾಜ್ ಮಹಲ್ ಈ ರೇಂಜಿಗೆ ಸುಟ್ಟೋಗ್ಬಿಟ್ಟೈತಲ್ಲೋ. ಏನಾಗಲ್ಲ ಇರೋ. ಲವ್ ಯಾಕೋ ಎದುರ್ಕೊಂತೀಯ? ಸ್ವಾಮೀಜಿ ಇದಾರ್ ಬಿಡೋ. ಸ್ವಾಮಿ
ಆ ಕಾರ್ನ ತಗೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ. ಆ ಕಾರ್ನ ಬಿಟ್ಟು ಹೋಗ್ಬಿಡಿ. ನನ್ನ ಮಾತು ಕೇಳಿದ್ರೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ನನ್ನ ಮಾತು ಮೀರಿದ್ರೆ ಬರೋ ಪೌರ್ಣಮಿ ಅಂದು ನಿಮ್ಮನ್ನ ಅವಳು ಗುರ್ತಿಸಿದ್ರೆ ನಿಮ್ಮನ್ನ ಕೊಲ್ತಾಳೆ. ಅಯ್ಯಯ್ಯೋ, ಕೊಲ್ತಾಳ? ಸರಿ 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 ಸ್ವಾಮಿ, ಹಾಗೆ ಮಾಡ್ತೀವಿ ಬರ್ತೀವಿ ಬರ್ತೀವಿ ಸ್ವಾಮಿ. ಇವನೇನೋ ಜೀವ ಹೋಯ್ತೈತೆ ಅಂತಾನೆ, ಗುರ್ತಿಸಿದ್ರೆ ಅಂತಾನೆ. ಫಸ್ಟು ನಾನು ವೋಟರ್ ಐಡಿ ಕಿತ್ತಾಕ್ಬೇಕು, ಅವ್ಳು ಗುರ್ತೇ ಹಿಡಿಬಾರ್ದು. ನೀನೇನ್ ಅಂದ್ಕೊಂಡು ಇಲ್ಲಿಗೆ ಬಂದಿದ್ಯೋ ಆ ಕೆಲ್ಸ ನಾನು ಆಗಕ್ ಬಿಡಲ್ಲ. ಅಮ್ಮ, ಅಯ್ಯೋ, ಏನೊಂದ್ ಹೆಂಗ್ಸ್ನ ನೋಡಿ ಅಂಕಿರ್ಸ್ತೀಯ, ಗೊತ್ತಾಗಲ್ವಾ ನಿನ್ಗೆ? ನಾನಿರೋ ತನಕ ನಿನ್ ಕೈಯಲ್ಲಿ ಅವ್ರನ್ನ ಏನು ಮಾಡಕ್ಕಾಗಲ್ಲ. ನಾನು ನೋಡ್ತೀನಿ ನೀನ್ ಅದ್ ಹೆಂಗ್ ಕಾಪಾಡ್ತೀಯೋ ಅಂತ. ನೀನ್ ಹೇಳಿರೋದೆಲ್ಲ ಕತೆ ಅನ್ಕೊಂಡು ಅವ್ರು ಮತ್ತೆ ನನ್ ಕಾರ್ ಹತ್ರನೇ ಹೋಗಿದ್ದಾರೆ, ಗೊತ್ತಾ ಮಾಮ? ಒಂದೇ ಬರ್ತೀನಿ. ಹಲೋ, ಕಾರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ.
ಇವತ್ತು ಎಷ್ಟು ವೇಟ್ ಮಾಡಿದೆ ಗೊತ್ತಾ ನಿಂಗೆ? ಅದೆಲ್ಲ ಸಿಕ್ದಾಗ ಒಂದು ನಿಮಿಷ ಏನ್ ಚಿನ್ನ? ನಿನಗೆ ಕಾರ್ ಯಾವ ತಗೊಂಡೆ ನೀನು? ಫಿಯೇಟ್ ಕಣೆ, ಓಲ್ಡ್ ಮಾಡಲ್ಲ. ಛೀ, ಅಂತ ಡಬ್ಬಾ ಕಾರಲ್ಲಿ ನಾನಂತೂ ಬರಲ್ಲಪ್ಪ. ಕಾರ್ನ ನೋಡು, ಆಮೇಲೆ ಏನಾದರೂ ಮಾಡ್ಕೊ. ಬಾಯ್. ಏನಾಯ್ತು ಚಿನ್ನು? ಚಿನ್ನು ಏನಾಯ್ತು? ಒಂದು ಗ್ಲಾಸ್ ನೀರು ಕೊಡಮ್ಮ. ತರ್ತೀನಿ, ಹೆದರ್ಕೋಬೇಡ ರಾಜ, ತರ್ತೀನಿ ಇರು. ಆಮೇಲೆ ಏನಾಯ್ತು? ಆಮೇಲೆ ಏನು? ಆ ಹುಡುಗಿ ಆ ಕಾರ್ನ ಡಬ್ಬ ಅಂದಾಗ ದೆವ್ವ ಬಂದ್ಬಿಡತ್ತೆ. ಆ ಕಾರ್ನ ರಿಪೇರಿ ಮಾಡಿಸೋದಕ್ಕೆ ಅದೇ ಗ್ಯಾರೇಜಿಗೆ ತಗೊಂಡು ಹೋಗ್ತಾರೆ. ಗ್ಯಾರೇಜ್ನೊಂದು ಕಾರ್ನ ಸೂಪರ್ ಆಗಿ ರೆಡಿ ಮಾಡ್ಬಿಡ್ತಾನೆ. ಅದನ್ನ ನೋಡಿ ಇವ್ರುಗಳಿಗೆ ಶಾಕ್ ಆಗೋಗತ್ತೆ. ಕನಸೊಳಗೊಂದು ಕನಸು. ಏನ್ ಕೆಟ್ಟ ಕನಸಿವತ್ತು. ಅಮ್ಮ ಪೂರ್ತಿ ಕತೆ ಹೇಳಲೇ ಇಲ್ಲ. ಚಿನ್ನು, ಇವತ್ತು ಲೇಟ್ ಆಗಿದೆ,
ಮಲ್ಕೋ ರಾಜ, ನಾಳೆ ಹೇಳ್ತೀನಿ. ನನ್ಗೆ ಇವಾಗಲೇ ಹೇಳ್ಬೇಕಮ್ಮ, ಪ್ಲೀಸ್ ಪ್ಲೀಸ್ ಟೆಲ್ ಮೀ. ಚಿನ್ನು ಪ್ಲೀಸ್. ಈಗಲೇ ಹೇಳಿ ಮಮ್ಮಿ ಪ್ಲೀಸ್. ನಿಂಗೆ ಇನ್ನೂ ನಿದ್ದೆ ಬಂದಿಲ್ವಾ? ಆಮೇಲೆ ಈ 4 ಜನ ಹುಡುಗರು, 2 ಹುಡುಗಿಯರು ಒಂದು ಲಾಂಗ್ ಟ್ರಿಪ್ ಹೊರಡ್ತಾರೆ. ಹೋಗೋ ದಾರಿಲಿ ಗಾಡಿ ಕೆಟ್ಟೋಗುತ್ತೆ. ಮತ್ತೇನಾಯ್ತು ಈ ಗಾಡಿಗೆ? ಅಲ್ಲಿಂದ ನಡ್ಕ ಬಂದಿದ್ರೆ ಇಷ್ಟೊತ್ತಿಗೆ ಸ್ಪಾಟಲ್ಲಿ ಇರ್ತಾ ಇದ್ವಪ್ಪ. ಸುಮ್ಮನೆ ಕಾರು ಪಾರು ಅಂತ ಆ ಬ್ಯಾನೆಟ್ ಆದ್ರೂ ಓಪನ್ ಮಾಡೋ, ಏನಂತ ನೋಡ್ತೀನಿ. ಯಾಕೋ ಡೌಟ್ ಹೊಡಿತಾ ಇದ್ದೆ. ಫಸ್ಟ್ ಗಾಡಿ ಬೇಡ. ಎಂತ ಡಬ್ಬಾ ಕಾರ್ ತಗೊಂಡ್ ಬಂದ್ರ ನೀವು? ಇವ್ರ ಜೊತೆ ಬರ್ಲೇಬಾರ್ದಾಗಿತ್ತು. ಸುಮ್ಮನೆ ಎಲ್ಲಿ ಸಿಕ್ಕಾಕೊಂಡೆ ನಾನು. ಏನ್ ಗಾಡಿನೋ ಇದು? ಡಬ್ಬಾ ಗಾಡಿ. 3 ತಿಂಗಳು ಮುಂಚೆನೆ ಬಿಡಬೇಕು, 300 ಕಿಲೋಮೀಟರ್ ಹೋಗ್ಬೇಕಂದ್ರೆ. ಡಬ್ಬಾ ಗಾಡಿ. ಅಯ್ಯಪ್ಪ, ಯಾಕೋ ಹೊಡೆದೆ? ಕಾರ್ ಕೆಟ್ಟಿಂದ ನಾನೇ ಟೆನ್ಷನಲ್ಲಿದ್ದೀನಿ. ನಾನು ಯಾಕೆ ಹೊಡಿಲಿ ಮಚ್ಚ? ಮಾತಾಗಿರ್ಲಿ, ಹೊಡೆಯೋದೆಲ್ಲ ಇಕ್ಕೋಬೇಡ. ಯಾಕೋ ಏನಾಯ್ತೋ? ರೆಡಿ ಮಾಡ್ಬಿಟ್ಟು ಕರಿತೀನಿ, ಹೋಗ್ರ ಆ ಕಡೆ. ಬರ್ರಪ್ಪ, ಒಳ್ಳೆ ಮೆಕ್ಯಾನಿಕ್ ರೆಡಿ ಮಾಡ್ತೀಯ ಮಾಡಪ್ಪ. ಆ ಕಡೆ ಹೋಗೋಣ. ಏನಾಗೈತಪ್ಪ? ಅವನೊಬ್ನೇ ಮಾಡ್ತಿದ್ದ ನೋಡ್ರಪ್ಪ. ಏನೋ ಮಾಡ್ತಾ ಇದ್ದೀರಾ? ಮಾಡಕ್ಕೇನಾದ್ರೂ ಕೆಲಸ ಇಲ್ಲ ಅಂದ್ರೆ ಹೋಗ ಅವನ ಜೊತೆ ಕಲ್ತ್ಕೊಳ್ಳಿ. ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಬೇಗ ರೆಡಿ ಮಾಡಿ ಸಾಯಲ್ಲೋ ಬೆಂಚ್ ಮೆಕ್ಯಾನಿಕ್. ಹುಡುಗಿರ ಹತ್ರ ಎಲ್ಲ ಮಾತು ಕೇಳಂಗಾಯ್ತು. ಬೇಗ ರೆಡಿ ಮಾಡಿ ಸಾಯಲೇ. ಇನ್ನದು ಏನೇನು ಕೇಳಬೇಕೋ? ಬೇಗ ರೆಡಿ ಮಾಡಲೇ. ಒಂದು ಗೊತ್ತು ಅನ್ನೋ ಇಲ್ಲ ಗೊತ್ತಿಲ್ಲ ಅನ್ನೋ, ಸುಮ್ಮನೆ ಶೋ ಕೊಡಬೇಡ ಹುಡುಗಿರ ಮುಂದೆ. ಎಲ್ಲೋದ್ರು? ಸುಮ್ಮನೆ ತಮಾಷೆ ಮಾಡ್ತಾರೆ. ಎಲ್ರೋ ಬರ್ತೀರಾ ಸಾಯಿಸಕ್ಕೆಲ್ಲೋ? ನಿನ್ ಗಾಡಿ ರೆಡಿ ಮಾಡಿಸ್ಬೇಕಂದ್ರೆ ಇದೇ ದಾರಿಲಿ ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗಿ ಟ್ರೈ ಮಾಡೋಣ. ಇದೇ ದಾರಿನಲ್ಲಿ ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಮೇ ಬಿ ಇದೇ ದಾರಿ ಇರಬೇಕು.
ನೋಡಕ್ ಯಾಕೆ? ಚೆನ್ನಾಗೈತೆ. ಏನಾಯ್ತು? ಈ ಜಾಗ ನೋಡ್ತಿದ್ದಂಗೆ ತುಂಬಾ ಭಯ ಆಗ್ತಿದೆ ಆಯ್ತಲ್ಲ. ನನಗೂ ಹಂಗೆ ಅನಿಸ್ತಿದೆ ಕಣೆ. ಓ ಮೈ ಗಾಡ್, ಈ ಮಾತೆಲ್ಲ ನನ್ನ ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ. ನಾನಿದ್ದೀನಲ್ಲ, ಭಯ ಯಾಕೆ ಪಡ್ತಾ ಇದ್ದೀರಾ? ನೋಡ್ದವನ್ನ ಯಾಕೋ ಚೇಂಜ್ ಆಯ್ತೈತೆ. ಫ್ರೆಂಡ್ ಗೆಸ್ಟ್ ಹೌಸ್ ಇಲ್ಲೇ ಇದೆ. ಇದೇ ದಾರಿಲಿ ಹೋಗ್ಬೇಕು. ಈ ಕಾಡ್ ದಾರಿಲಿ ದೆವ್ವ ಭೂತ ಎಲ್ಲ ಇದೆ. ವಾಪಸ್ ಹೋಗ್ಬಿಡಿ. ಸರಿ, ನಾವು ಹೋಗ್ತೀವಿ. ದಾರಿ ಬಿಡಿ. ನಿಲ್ಲಿ. ನಾನು ಹೇಳೋ ಮಾತು ನೀವು ಕೇಳಲ್ಲ ಅಂದ್ರೆ ನಿಮ್ಗೊಂದು ವಿಚಾರ ತಿಳಿಸ್ತೀನಿ. ಏನೋ ಮಾಡ್ತಾವ ನೀನು? ನಾನು ನಿನ್ ಜೊತೆ ತಾನೇ ಇದ್ದೀನಿ. ಅದೇನ್ ಮಾಡ್ತಾನೆ ನೋಡೋಣ ಇರೋ. ಏನೋ ಕೂತ್ಕೋತಾವನೆ, ಊಟ ಗೀಟ ಮಾಡ್ತಾನೇನು. ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯ ಇದ್ರೆ ಈ ಚೌಕಟ್ ಮುಂದೆ ಬಂದು ಕುತ್ಕೊಳ್ಳಿ. ಧೈರ್ಯನಾ? ಏನಿಲ್ವೋ ಅದನ್ನೇ ಕೇಳ್ತಾನಲ್ಲ ಅವನು. ಇಲ್ಲಿ ಇವ್ರು 3 ಜನದ ಮುಂದೆ ತೋರಿಸ್ಕೊಳ್ಳೋದು ಬೇಡ, ನಾವು ಹಂಗೆ ನಿಂತ್ಕೊಬಿಡೋಣ. ಬೇರೆ ನೋಡ್ತಾವ ನಾನು. ಅಯ್ಯೋ, ಬಲಿ ಕೊಡೋದ್ರಲ್ಲೇ ಇರು. ಬಾ ಕೂತ್ಕೋ, ಬಾ ಕೂತ್ಕೋ. ಇಲ್ಲಿಟ್ಟಿರೋ ಕಲ್ಲು ಇಲ್ಲಿಗೆ ಬಂತು ಅಂದ್ರೆ ದೆವ್ವ ಇದೆ ಅಂತ ನಂಬ್ತೀಯಾ? ಇವನ್ನೇ ನೋಡ್ತಿರೋ, ಜರುಗುತ್ತೆ. ನಿಮ್ಗಿದೆ ಇವತ್ತು. ಅಯ್ಯೋ, ಕಲ್ಲು ಜರುಗುತ್ತಂತೆ. ನಿಲ್ಲಿ, ಹೋಗಯ್ಯ, ಮಾತ್ ಕೇಳಿ ನಿಲ್ಲಿ. ಈ 3 ಜನ ಮಕ್ಕಳು ಹಾಕೊಟ್ಬಿಟ್ಟು ನಿಲ್ಲಿ ತೆಗಿತಾ ಇರೋದು. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಲ್ವಾ? ನೀವೇ ಅನುಭವಿಸ್ತೀರಾ. ಈ ಕೆಟ್ಟೋಗಿರೋ ಗಾಡಿನ ಗೆಸ್ಟ್ ಹೌಸ್ ಹತ್ರ ಇರೋ ಒಬ್ಬ ಮೆಕ್ಯಾನಿಕ್ ಕೈಯಲ್ಲಿ ರಿಪೇರಿ ಮಾಡಿಸ್ಕೊಂಡು ಇವ್ರು ತಲುಪಬೇಕಾಗಿರೋ ಜಾಗನ ಹೋಗಿ ತಲುಪ್ತಾರೆ. ಅಲ್ಲಿ ಬಂದ್ಮೇಲೆ ಏನಾಗತ್ತೆ ಅಂದರೆ, ನಾವು ಮುಂದೆ ಹೋಗಿರ್ತೀವಿ, ಬೇಗ ಬಾರ.
ಕುಳ್ಳಿ ನಿನ್ನ ನೋಡಿ ನಾನು ಹೆದರ್ಕೋಬೇಕು. ಇದೇ ಆಯ್ತಿ ಒಂದು. ಕ್ಯಾಟ್ ವಾಕ್ ಅಲ್ಲ ಬತ್ತೀಯಾ? ಬಾ ಬಾ ಮಾಡ್ತೀನಿ. ಏನಾಯ್ತು? ಹೇಳು, ಏನಾಯ್ತು ಹೇಳು, ಹೇಳು, ಏನಾಯ್ತು? ಯಾರ ನೀರು ತಗೊಬನ್ನಿ, ಹೇಳು, ಏನಾಯ್ತು? 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 ಯಾಕೆ ಹಿಂಗಾಡ್ತಿದ್ಯಾ? ನಾನು ಅಯ್ಯೋ ಏನಾಯ್ತು ನಿಂಗೆ? ಮಾತಾಡೋ. ನಾನು ನೋಡ್ದೆ. ಯಾರು ಹೋಗ್ಬಿಡ್ರಿ ಆ ಕಡೆ, ಹೋಗ್ಬೇಡ್ರಿ. ಏನಾಯ್ತು? ಅಲ್ಲೇನೋ ನೋಡ್ದೆ, ಅಲ್ಲೇನೋ ನೋಡ್ದೆ, ಅಲ್ಲೇನೋ ನೋಡ್ದೆ, ಅಲ್ಲೇನೋ ಇದೆ ಕಣ್ರೋ, ಅಲ್ಲೇನೋ ಇದೆ. ಹೋಗ್ಬೇಡ್ರಿ ಅಲ್ಲಿ, ಆ ಕಡೆ ಹೋಗ್ಬೇಡ್ರಿ, ಅಲ್ಲೇನೋ ಇದೆ ಇದೆ. ಏನಾಯ್ತು? ನಂಬ್ರೋ, ನನ್ ಮಾತ್ ನಂಬ್ರಿ. ಅಯ್ಯೋ ನನ್ ಮುಂದೆನೆ ಬರ್ತದಲ್ಲಪ್ಪ, ಇವ್ರ ಮುಂದೆ ಬಂದ್ರೆ ಒಂದ್ಸರಿ ಗೊತ್ತಾಯ್ತದೆ. ಓರಿ ಓರಿ ಐತೆ ನಿಮ್ಗೆ, ಹೋಗ್ರಿ. ಎಲ್ಲಾರು ಪಕ್ಕ ಫಿಕ್ಸು, ಸತ್ತೇ ಸಾಯ್ತೀರಾ, ನಾನು ನೋಡಿದೀನಿ, ಹೋಗ್ರಿ. ಎಲ್ಲೋಯ್ತಿದು? 10 ನಿಮಿಷ ಆಯ್ತಲ್ಲ, ಕಾಯ್ತಾನೆ ಇದ್ದೀನಿ ಮತ್ತೆ ಎಂಟ್ರಿ ಕೊಡುತ್ತಾ ಅಂತ. ಈ ಜವಕ್ಕೆ ಜವಾಬ್ದಾರಿ ಅನ್ನೋದಿಲ್ವಾ? ಅಥವಾ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀನಮ್ಮ ನೀನು? ಆದರೂ ಒಂದ್ಸರಿ ಯಾಕೋ ಇನ್ನೊಂದ್ಸರಿ ಎಂಟ್ರಿ ಕೊಡಬೇಕಾಗಿತ್ತಮ್ಮ ನೀನು. ಅವ್ರು ನನ್ನ ಮಾತೇ ನಂಬ್ತಾ ಇಲ್ವಲ್ಲಮ್ಮ. ಏಯ್ ನಿಂತ್ಕೊಳ್ರೋ, ಯಾವಾಗ ನೋಡು ಒಬ್ಬನೇ ಬಿಟ್ಟು ಹೋಗೋದಾಗೈತಲ್ರೋ. ನನ್ನ ಮಕ್ಕಳ ನಿಮ್ಮ ಜೊತೆ ಬಂದಿದ್ದಕ್ಕೂ ಒಳ್ಳೆ ಬೆಲೆ ಕೊಡ್ತಾ ಇದ್ದೀರಾ ಕಣ್ರ. ಅಯ್ಯಯ್ಯೋ, ಅಲ್ಲಿಂದ ಏನರು ಹಂಗೋಡ್ ಬಂದ್ರಿ ಲೇಯ್? ನೀನೇನೋ ಓಡೋ ಅಂದರೆ ನವಾಗ್ರ ಸುತ್ತಾ ಇದೆಯಲ್ಲೋ, ಓಡೋಕ್ಕೂ ಬರಲ್ವ ನನಗೆ ಲೇಯ್? ಅಯ್ಯ, ಎಲ್ಲ ಸುಸ್ತಾಗಿದ್ದೀರಾ ಅಂತ ಕಾಣಿಸ್ತೈತೆ. ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತಿದ್ದೀನಿ, ಏನಂತೀರಾ?
ಹಾಂ ಇದಕ್ಕೆ ಮಾತ್ರ ಕೈ ತಟ್ರಿ ನನ್ನ ಮಕ್ಕಳ. ಸಿಗರೇಟಾರು ಹೊಡಿಯೋಣ. ಸಿಗರೇಟ್ನ ರಜನಿ ಸ್ಟೈಲಲ್ಲಿ ಅಂಟಿಸಿದ್ರೆ ಹೆಂಗಿರುತ್ತೆ? ಸಿಗರೇಟು ಏಯ್ ಅಲ್ಲಿ ಸೆನ್ಸರ್ ಅವ್ರು ಹಾಕೋರು ತಾನೆ, ನಿಂದೇನೋ ಪ್ರಾಬ್ಲಮ್ ಅಲ್ಲಿ? ಡೇಯ್ ಅಯ್ಯೋ ನಿಮ್ಮನ್ನು ನಂಬ್ಕೊ ಬಂದಿದ್ದಕ್ಕೆ ಯಾವಾಗಲೂ ನಾನು ಒಬ್ಬಂಟಿಯಾಗಿ ಬಿಟ್ಟೋಗೋದೇ ಆಗೋಯ್ತಲ್ರ ನಿಮ್ಮದು. ಯಾವ ಗ್ಯಾಪಲ್ಲಿ ಎಸ್ಕೇಪ್ ಆಯ್ತವ್ರೆ. ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡಬೇಕು. ಬಂತು 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 ಪಕ್ಕ ಟೈಮ್ ಬತ್ತಿತ್ತೆ ಹೋಗ್ ನಾನು ಮಗನೇ ಯಾವಾಗಲೂ ನಂಬಲ್ವ ನನ್ನ ಮಕ್ಕಳ. ಓಡ ಬರ ಹೋಗ. ಇದಕ್ಕೆ ಮಾತ್ರ ಹೆಂಗೆ ಫಾಸ್ಟ್ ಆಗ್ಬಿಡುತ್ತೆ. ನೀನು ಯಾಕೆ ಹೊಡ್ತಾ ಇದ್ದೆ ಕುಳ್ಳಿ? ನೀನೇ ದೇವ ಕಡೆ. ಏನಾಯ್ತು ನಿನ್ಗೆ? ಏನಾಯ್ತೆ? ಯಾಕೆ ಕಿರ್ಸ್ಕೊಂಡೆ? ಮಾತಾಡೆ. ಇಷ್ಟೊಂದು ಗಾಬರಿ ಆಗಿದ್ಯಾ? ಅಯ್ಯೋ ಏನ್ ಕಳ್ತಾ ಇದೀಯಾ? ಯಾಕೆ ಇಷ್ಟೊಂದು ಬೇಕೊಂಡಿದ್ಯಾ? ಮಾತಾಡು. ಏನಂತ ಹೇಳು. ಏನು ಅಂತ ಹೇಳೆ. ಮಾತಾಡೆ. ಏನಾಯ್ತೆ? ಮಾತಾಡು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ್ರು. ಯಾರೋ ಕುತ್ತಿಗೆ ಎಸಿದ್ ಸಾಯಿಸ್ದಂಗೆ ಆಗ್ತಾ ಇದೆ. ಹೋಗ್ಬಿಡೋಣ ಕಣ್ರು, ಆಗ್ತಾ ಇಲ್ಲ ಇಲ್ಲಿ. ನನಗೂ ಹಂಗೆ ಅನಿಸ್ತಾ ಇದೆ, ಹೋಗ್ಬಿಡೋಣ. ಅವಳು ಹೇಳಿದಕ್ಕೆ ಮಾತ್ರ ಚಿಂಚಾಂಗ್ ಮಾಡೋಣ ಇಲ್ಲೇ. ಎಲ್ಲೋಯ್ತೀರೋ? ನೀನೇನು ತಲೆ ಕೆಡ್ಸ್ಕೊಡಮ್ಮ. ಒಂದ್ಸರಿ ಕನ್ನಡಿ ನೋಡು, ಭಯಂಕರವಾಗಿದ್ಯಾ? ನೀವೇನಾದ್ರೂ ಮಾಡ್ಕೊಳ್ಳಿ, ನಾ ಹೋಗ್ತೀನಿ ಅಷ್ಟೇ. ಏಯ್ ನನ್ನ ಮಾತು ಕೇಳ್ರಿ. ನೀವ್ಯಾಕೆ ಹೋಯ್ತಾ ಇದ್ದೀರಾ? ಹೋಗೋಣ ಬಾರೋ. ಊದ್ ಭಯ ಪಟ್ಕೊಂಡು ಊದ್ ಜೊತೆನೇ ಹೋಯ್ತಾರಲ್ಲಪ್ಪ ಅವರು. ಮತ್ತೆ ಕುಳ್ಳಿ ಮಿಸ್ ಆಗೋಳಲ್ಲ, ಎಲ್ಲೋದ್ಲು? ಬಾಬಾ ಕುಟ್ಟಿದ್ದೇವ ತಪ್ಕೋ. ಅಯ್ಯೋ ನಂಗೆ ತುಂಬಾ ಭಯ ಆಗ್ತಿದೆ. ಏನಾಯ್ತು? ಯಾಕೆ ನನ್ನ ಒಬ್ಬಳನ್ನೇ ಬಿಟ್ಕೊಂಡ್ರಿ ಅಲ್ಲಿ? ಏನು ಮಾಡೋದು? ಕಾಮಿಡಿ ಸೀನ್ ಬಿಟ್ಟರೆ ಒಂದು ರೊಮ್ಯಾನ್ಸ್ ಕೊಟ್ಟಿಲ್ವಲ್ಲ ಡೈರೆಕ್ಟ್ರೇ. ನೀನು ಸಿಗು ನನಗೆ. ಅಲ್ಲೇನೋ ಇತ್ತು. ಯಾರು ಭಯ ಪಡಬೇಡಿ, ಇಲ್ಲೇನೂ ಇಲ್ಲ. ದೆವ್ವ ಅಂತೆ ಭೂತ ಅಂತೆ ನಾನಿದ್ದೀನಿ. ಬನ್ರಿ, ಕಮಾನ್. ನಿಮಗೆಲ್ಲ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಕರೆಕ್ಟಾಗಿ ಹೇಳಿದ್ರೆ ಎಲ್ಲೋ ಹೋಗ್ಬಿಡ್ತೀರಾ ನೀವು. ಓಕೆ, ಎಲ್ಲ ಲೈನಾಗಿ ಬಂದು ನಿಂತ್ಕೊಳ್ಳಿ. ಅಜಲಗುಜಲಾಂಬಂ ಚಿಗಲ ಬಜಲಂ ದಲಂ ಜಿಲಂ ಆ ಢಮ್ ಆ ಡಿಮ್. ಇದನ್ನು ಕರೆಕ್ಟಾಗಿ ಗ್ಯಾಪ್ಕ ಮಾಡಿಕೊಂಡು ಎಲ್ಲ ಹೇಳ್ಬೇಕು. ಓಕೆ ಸರಿ, ಇವಾಗೆಲ್ಲ ನೀಟಾಗಿ ಒಂದು ಸೆಲ್ಫಿ ತಗೊಬಿಡೋಣ. ಹೋಗಿ ಓಕೆ. ಗುಡ್ ನೈಟ್. ಭಯ ಪಡ್ಬೇಡಿ. ಓಕೆ, ಗುಡ್ ನೈಟ್. ಬಾಯ್. ಓಕೆ. ಬೆಳಗಾದ್ರೆ ಸಾಕಪ್ಪ. ಹೋಗ್ಬಿಟ್ರ? ಹೋಗೋದ್ರಲ್ಲಿ ಮಾತ್ರ ಫಾಸ್ಟ್ ಆಗಿರ್ತಾರೆ. ಯಾರು ಭಯ ಪಡ್ಬೇಡ್ರಿ, ನಾನು ಮಾತ್ರ ಬಲಿ ಆಯ್ತೀನಿ. ನನ್ನ ಹಿಂದೆ ಬರಬೇಡ. ಯಾಕೆ ಚಿನ್ನ? ಮಾಮ ನಿನ್ನಿಂದ ಬರ್ಬಾರ್ದಾ? ನಿಂಗೆ ಭಯ? ಅಯ್ಯೋ, ಡಬಲ್ ವಾಯ್ಸು. ನಾನು ಹಿಂದೆ ಬಂದ್ರೆ ಓದೇ ತಿಂತೀಯಾ? ಹೊಡೆದ್ಬಿಡ್ತೀಯಾ ನನಗೆ? ಹೊಡಿ. ಕಾಣ್ತಾ ಇರೋ
ಏನ್ರ ನಿಮ್ ಪ್ರಾಬ್ಲಮ್? ರೂಮಲ್ಲಿ ದೆವ್ವ ಆಯ್ತು. ಈ ರೂಮಲ್ಲ? ನಾನು ಆವಾಗಲೇ ಹೇಳ್ದೆ ತಾನೇ ನಿನ್ಗೆ. ರೂಮಲ್ಲಿ ಏನೋ ದೆವ್ವ ಇದೆ ಕಣೋ, ನನಗೂ ಕೇಳಿಸ್ತಾ ಇದೆ. ನಿಜವಾಗ್ಲೂ ಈ ರೂಮಲ್ಲ? ಏನು ಪ್ರಾಬ್ಲಮ್ ಇಲ್ಲ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಭಯ ಪಡದೆ ನೀವು ಇಲ್ಲೇ ಕೂತಿರ್ಬೇಕು. ಐ ಆಮ್ ಹಿಯರ್, ನೋ ಫಿಯರ್. ಸುಮ್ಮನೆ ಹೋಗ್ಬೇಡ ಕಣೋ. ಯಾರ ಇವನು ಮಾತೇ ಕೇಳಲ್ಲ ಅಂತಾನೆ. ಬುದ್ಧ ಕಾಪಾಡಪ್ಪ, ಧೈರ್ಯ ಕೊಡಪ್ಪ. ಏ ಬೇಡ ಅಂತ ಹೇಳೆ. ಇವನ್ ಮಾಡೋದು ನೋಡ್ರೆ ಭಯ ಆಗುತ್ತಲ್ಲೋ. ಇವನ್ಗೆ ದೆವ್ವ ಮೆಟ್ಕೊಂತ. ಏಯ್ ನಾನಿದ್ದೀನಿ, ಸುಮ್ಮನಿರ, ತಲೆ ಕೆಡ್ಸ್ಕೊಬಿಡ್ರಿ. నేనే విజయ రాజేంద్ర బహదూర్. ನನ್ನ ಮಕ್ಕಳ, ನೀವು ಎದುರ್ಕೊಳ್ಳೋದಲ್ದೆ ನನ್ನ ಎದುರಿಸ್ತೀರಾ? ಅಯ್ಯ ಥೂ, ಇದು ಬೇರೆ. ಏಯ್ ನಿಮಗೆಲ್ಲ ಏನಾರು ಅಂದ್ಬಿಡ್ತೀನಿ ನಾನು ಆಮೇಲೆ. ಎದಾಗ್ರಿ ಥೂ, ಅನ್ಯಾಯವಾಗಿ ನಾನು ಭಯ ಬಿದ್ಬಿಟ್ನಲ್ಲಪ್ಪ. ಅಯ್ಯೋ ಯಾರಪ್ಪ ಇದು? ಅಯ್ಯೋ ಅಯ್ಯೋ ಅಯ್ಯೋ, ಯಾರೇ ನೀನು? ಯಾಕೆ ನನಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೀಯಾ? ಪ್ರದೀಪ, ಒಳಗಡೆ ಏನೋ ಸೌಂಡ್ ಬರ್ತಾ ಇದೆ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, ಏ ಬಾರೆ ಹೋಗೋಣ, ಏನಾಯ್ತು ನೋಡೋಣ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಏನು ಆಗಿರಲ್ಲ, ಫಸ್ಟ್ ಹೊರಗಡೆ ಹೋಗಿ ಏನಂತ ನೋಡೋಣ ಬನ್ನಿ. ಕಾರ್ ತಗೊಂಡು ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ಮನೇಲಿ ಏನೇನೋ ನಡೀತಾ ಇದೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಾ ನಾ ಆ ಕಡೆ ಹೋಗೋಣ.
ಹಾಂ ನಾವು ಆ ಕಡೆ ಏ ನೀನು ಈ ಕಡೆ ಹೋಗು. ಬಾರೆ. ನೀನ್ ಈ ಕಡೆ ಹೋಗೋ ಮಚ್ಚಾ. ನಾನು ಈ ಕಡೆ ಹೋಗಿ ಎಲ್ಲರೂ ನೋಡ್ತೀನೋ. ಹೋಗು ಆಯ್ತು. ಏನಾಯ್ತು? ಹಾಂ ಏನಾಯ್ತು? ನಾನು ಕಣ ಪ್ರತಿ ಎದಳೋ ಇಲ್ಲಿ. ಏನಾಯ್ತು? ಸಮಾಧಾನ ಮಾಡ್ಕೊ. ಹಾಂ ಸಮಾಧಾನ ಮಾಡ್ಕೊಳೋ. ಏನಾಯ್ತು? ಫಸ್ಟು ಎಲ್ಲ ಕಡೆ ಹುಡುಕ್ದಾ? ಹಾಂ ಅಡಿ ಇಲ್ಲಿಂದ ಹೊರಗಡೆ ಹೋಗೋಣ. ಅಡಿ ಏಯ್ ನಾನೇ ಕಣೋ. ಅಯ್ಯೋ ಸಿಕ್ಕಿದ್ನೇನೋ ಅವನು? ಇಲ್ಲ ಮಗ ಅಲ್ಲೋ. ಬಾ ಸರಿ ಬಾ ಈ ಕಡೆ ಹುಡ್ಕೋಣ. ನೋಡಿ ನಾವು ಇಲ್ಲಿಂದ ಹೋಗ್ಬಿಡೋಣ ಕಣೆ. ಏನಾಗಲ್ಲ ಅಳ್ಬೇಡ, ಏನಾಗಲ್ಲ. ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ಪ್ಲೀಸ್ ಇಲ್ಲಿಂದ ಹೋಗಿ. ಏನಾಗಲ್ಲ ಪ್ಲೀಸ್. ಇವನು ಯಾವಾಗ ಬಂದೆ? ನಿಮಿಷ ಕೂತ್ಕೋ. ನೀನು ಒಂಥರ ದೇವ ಥರನೇ ಇದೆ ಬಿಡು. ಎಲ್ಲೇ ಹೋಗಿದ್ದೆ? ಅದು ನನ್ನನ್ನು ಬಕೀಟಲ್ಲೆಲ್ಲ ಹಿಡ್ಕೊಂಡು ಡಬಾರ್ 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 ಅಂತೆಲ್ಲ ಹೊಡಿತಲ್ಲೇ, ತಡಿಯೋಕ್ಕಾಯ್ತಾ ಇಲ್ಲ ಕಣೆ.
ನನ್ನ ಮಾತ್ರ ಟಾರ್ಗೆಟ್ ಮಾಡ್ತಾಯ್ತಲ್ಲ ಇದು. ಅಯ್ಯೋ ಸಿಕ್ಕದ್ನಾ? ಬಾರೋ ಮದನಲಿಂಗ, ಎಲ್ಲಪ್ಪ ಹೋಗಿದೆ? ಎಲ್ಲ ಟೈಮಲ್ಲೂ ಜೊತೆಗಿದ್ದ ಒದೆ ತಿನ್ನಂಗೆ ಮಾತ್ರ ಒಬ್ಬನೇ ಇರ್ತೀನಲ್ಲ, ಅದು ಮಾತ್ರ ಹೆಂಗಲೇ? ಅಯ್ಯೋ ನನ್ನ ಹಣೆ ಬರ ಚೆನ್ನಾಗಿಲ್ಲ, ನಾನು ಮಾತ್ರ ಟಾರ್ಗೆಟ್ ಆಯ್ತಾ ಇದ್ದೀನಿ. ಹೋಗು ಹೋಗು, ಇನ್ನೇನು ಮಾಡೋಕ್ಕಾಯ್ತೈತೆ? ತಿಂದಾದ್ಮೇಲೆ ಬರೋದು ನೀವು. ಎಲ್ಲಿಗೆ ಹೋದ್ನಪ್ಪ ಇವನು? ಇವ್ರ್ಯಾಕೆ ಹಿಂಗೆ ಕೂತವ್ರೆ? ಏಯ್ ಸಿಕ್ಕದ್ನೇನೋ ಅವನು? ಹೇಳ್ರು, ಯಾಕೋ ಸುಮ್ಮನೆ ಇದ್ದೀರಾ? ಏನಾಯ್ತೋ? ಇಲ್ಲ ಹೋಗಿದೆ ಇಷ್ಟೊತ್ತು? ಪಿಕ್ನಿಕ್ ಹೋಗಿದ್ದೆ ಕಣೋ. ಸರಿಗೆ ಬಂದ್ಬಿಡ್ತದ ಬಾಯಿಗೆ. ಅಲ್ಲಿ ನಾಯಿ ಹೊಡ್ದಂಗೆ ಒದೆ ತಿನ್ಕೊಂಡ್ ಬರ್ತಾ ಇದ್ದೀನಿ ನಾನು. ಎಲ್ಗೋಗಿದೆ ಅಂತ ಕೇಳಿದ್ರೆ ಅಷ್ಟೇ ಹೇಳಿದ್ದೀನಿ. ನಿನಗೇನೋ ಗೊತ್ತು, ಬಾತ್ರೂಮೆಲ್ಲ ಗಬ್ಬು ವಾಸನೆ ಕಣೋ. ನನ್ನ ಮಗನೇ ನಿನಗೆ ಕೊಡ್ಬೇಕಾಗಿತ್ತು ಅದು, ಅವಾಗ ಗೊತ್ತಾಗಿರೋದು. ಹೋಗ ಕಡೆ ಹೋಗ, ಸುಮ್ಮನೆ ಹೋಗ ಕಡೆ ಹೋಗಲೇ, ಹೇಳೋದು ಕೇಳ ಹೋಗ. ನಾನೇ ಯಾವುದೋ ಇದ್ರಲ್ಲಿ ಹೋಗ ನೀನು. ನನ್ನ ಮಕ್ಕಳ ಯಾವನು ಜೊತೆಗಿರಲಿಲ್ಲ. ಮತ್ತೆ ಇನ್ನೊಂದು ರೌಂಡ. ಓಡ್ರ ಓಡ್ರ ಓಡ್ರ. ಆಮೇಲೆ ಏನಾಯ್ತು? ಆ ಸ್ವಾಮೀಜಿ ಜೊತೆ ಜಗಳ ಆಡಿ ತಪ್ಪಿಸ್ಕೊಂಡಿದ್ದ ಆತ್ಮ ಇನ್ನೊಂದು ಮಂಗಳಮುಖಿ ಒಳಗೆ ಹೋಗಿ ಸೇರ್ಕೊಳತ್ತೆ. ಅಲ್ಲೇನಾಗತ್ತೆ ಗೊತ್ತಾ? ಸತ್ತು ಕುಂಕುಮ ಕೊಡಿ. ಒಳಗಡೆ ಹೋಗು.
ನೀನೇ ಅಲ್ವಾ ನಮ್ಮ ಹುಡುಗನ ಕಾರಿಂದ ಆಚೆ ತಳ್ಳಿದ್ದು? ನಾನೇನು ಮಾಡಿಲ್ಲ. ನಿನ್ನ ಆಮೇಲೆ ನೋಡ್ಕೋತೀನಿ. ಮೂವು ರೆಡಿ ಇಲ್ಲ, ನನ್ನ ಕಾರ್ನೇ ಡಬ್ಬ ಕಾರ್ ಅಂತೀಯಾ? ನಂತರನೇ ಮಾಡಿ ತೋರಿಸು. ಮಾಡು ಮಾಡು. ಹಾಳಾಗು. ಬಳುತ್ತಾ ಇದ್ದಾಳೆ. ನೀನು ಭರತನಾಟ್ಯ ಡ್ಯಾನ್ಸರ್ ಅಲ್ವಾ? ಹೆಂಗೆ ಹಿಂಗಾಡ್ತೀಯಾ? ಆಡು ಆಡು ಆಡೆ ಆಡು ಆಡು. ಏನು ಜಿಮ್ಗೋಯ್ತೀಯಾ? ವರ್ಗಿಸ್ತೀನಿ. ನನ್ನ ಕಾರ್ನೇ ತಗೊಂಡು ಬಂದಿದ್ದೀರಾ ಅಂದರೆ ನೀವು ಬದುಕಬೇಕಾ? ಬದುಕಬಾರ್ದು. ನೀವು ಬದುಕಬಾರ್ದು. ಏನೇ ನಿನಗೇನಾಯ್ತು? ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ? ಹೋಗಿಲ್ಲಿಂದ. ಸ್ವಾಮೀಜಿ ಸರಿ ಇಲ್ಲ, ಹೋಗ್ಬಿಡೋಣ. ಹೋಗಿಲ್ಲಿಂದ. ಏನ್ ನನ್ನ ಕೊಲ್ತೀಯಾ? ನಿನಗವತ್ತೇ ಎಚ್ಚರಿಕೆ ಕೊಟ್ಟೆ. ನಿನ್ನ ಆತ್ಮ ಯಾವುದೇ ದೇಹದಲ್ಲಿ ಸೇರ್ಕೊಂಡಿದ್ರು ನಿನ್ನಿಂದ ಇವ್ರಿಗೆ ಯಾವುದೇ ಆಪತ್ತಾಗಕ್ ಬಿಡಲ್ಲ ಅಂತ. ನೀನ್ ಯಾಕೆ ಬರ್ತೀಯಾ? ಹೋಗಿಲ್ಲಿಂದ. ಅವ್ರು ಗೊತ್ತಿಲ್ದೆ ಮಾಡಿರೋ ತಪ್ಪನ್ನ ತಪ್ಪು ಅನ್ಕೊಂಡಿದ್ಯಾ? ಬೇಡ, ಬಿಟ್ಬಿಡ ಅವ್ರನ್ನ. ಏನು ಅವ್ರು ತಪ್ಪೇ ಮಾಡಿಲ್ವಾ? ಅವರಿಂದ ನಿನಗೇನು ಅನ್ಯಾಯ ಆಗಿದೆ ಹೇಳು, ಅವ್ರಿಗೂ ಗೊತ್ತಾಗ್ಲಿ. ನಾನು ಪ್ರೀತಿಸಿದ ಹುಡುಗ ತುಂಬಾ ಮುಗ್ಧ. ನನ್ನ ಕಾರ್ ಕೇಳಿದೆ ಅಂತ ಅವ್ರ ಅಪ್ಪನ ಹತ್ರ ಕೇಳಿ
ಅಪ್ಪ ನನ್ನ ಕಾರ್ ಬೇಕು. ಓದೋ ವಯಸ್ಸಲ್ಲಿ ಯಾಕಪ್ಪ ಬೇಕು ನಿನಗೆ ಕಾರು? ಅಪ್ಪ ನನ್ನ ಕಾರ್ ಬೇಕೇ ಬೇಕು, ಪ್ಲೀಸ್ ಅಪ್ಪ. ತುಂಬಾ ಥ್ಯಾಂಕ್ಸ್ ಅಪ್ಪ. ಹೋಗು ಮಗ, ನಿನ್ನ ಸಂತೋಷನೇ ನನ್ನ ಸಂತೋಷ. ಅಲ್ಲ ಅಣ್ಣ, ಅವನ್ ಏನ್ ಕೇಳಿದ್ರು ಕೊಡಿಸ್ತೀರಾ. ನಾಳೆ ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಮಕ್ಕಳ ಸಂತೋಷಕ್ಕಿಂತ ನಮ್ಗೆ ಇನ್ನೇನು ಬೇಕು? ಏನೋ ನಿಮ್ಮ ಇಷ್ಟ. ನನಗೋಸ್ಕರ ಒಂದು ಕಾರ್ ತಗೊಂಡು ಬಂದ. ತಾಜ್ ಮಹಲ್ ತಗೊಂಡೋಗ್ಲಾ ಬೇಡವಾ? ಬೇಡ, ಇಲ್ಲೇ ಇರ್ಲಿ. ಆ ದಿನ ನನ್ನ ಜೀವನ ಕತ್ಲೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಜೀವನಕ್ಕೆ ನಮ್ಮ ಜೀವನ ಮುಗಿಯೋದಕ್ಕೆ ಯಮದೂತರಾಗಿ 4 ಜನ ಪಾಪಿಗಳು ಬಂದ್ರು. ಆ ಪಾಪಿಗಳು ಅತ್ಯಾಚಾರ ಮಾಡಿ ನನ್ನ ಕೊಂದು ಅರ್ಶಿನೊಂದ್ ಕಡೆ ಇನ್ನೊಂದ್ ಕಡೆ ಬಿಸಾಕಿ ಆ ಕಾರ್ನ ಒಂದ್ ಕಾರ್ದಾರಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು. ನಾನ್ ಸತ್ತ ಆ ದಿನ ಅದೊಂದು ಪೌರ್ಣಮಿ ದಿನ. ಆದ್ರೆ ನಾನ್ ಸತ್ರು ನನ್ನ ಆತ್ಮ ಆ ಕಾರ್ನ ಬಿಟ್ಟು ಹೋಗಿಲ್ಲ. ಅವನಿಗೆ ತಲೆಗೆ ಬಿದ್ದಿದೆ ಏಟಿಂದ ಅವನು ಹುಚ್ಚ ಆಗೋದ. ಸತ್ರು
ಆತ್ಮ ಆದ್ರು ಅವನು ಹುಚ್ಚ ಆದ್ರು ಆ ಕಾರ್ನ ಯಾರಿಗೂ ಬಿಟ್ಕೊಡ್ದೆ ನಾವಿಬ್ರು ಅದರಲ್ಲೇ ಜೀವನ ನಡೆಸ್ತಾ ಇದ್ವಿ. ಈ ಕಾರ್ನ ಯಾರೇ ಮುಟ್ಟಿದ್ರು ಗದಿಯಕ್ ಬಂದ್ರು ಅವ್ರನ್ನ ನಾವು ನಿನ್ನ ಸಾಯಿಸಿದ್ದು ಆ ಪಾಪಿಗಳು. ಇವ್ರೇನ್ ತಪ್ಪು ಮಾಡಿದ್ರು? ಇವ್ರಿಗೇನಕ್ಕೆ ಶಿಕ್ಷೆ ಕೊಡ್ತಾ ಇದ್ಯಾ? ಅದನ್ನ ಹೇಳು, ಅವ್ರಿಗೂ ಗೊತ್ತಾಗ್ಲಿ. ಒಂದಿನ ಈ 4 ಜನ ಹುಡುಗರು ಯಾರೋ ಒಬ್ಬನ್ ಕಳ್ಳನ್ ಮಾತು ಕೇಳ್ಕೊಂಡು ನನ್ ಕಾರ್ ಹತ್ರ ಬಂದ್ರು. ನನ್ನ ಹುಡುಗನ ಕಾರಿಂದ ಆಚೆ ಎಳ್ದಾಕಿದ್ರು. ಹರ್ಷ ಕಲ್ಲಿಗೆ ತಲೆ ಹೊಡ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟ. ಅದಕ್ಕೆ ಇವ್ರನ್ನ ಸಾಯಿಸ್ಬೇಕು. ಈ ಪೌರ್ಣಮಿ ದಿನ ಕಾಯ್ತಾ ಇದ್ದೆ. ಇವಾಗ ನೀನ್ ಬಂದಿದ್ಯಾ ಇವ್ರನ್ನ ಕಾಪಾಡಕ್ಕೆ? ನಾನ್ ಮಾಡ್ತಾ ಇರೋದ್ ತಪ್ಪ? ಹೇಳು. ನಾನ್ ನಿನಗ್ ಸಹಾಯ ಮಾಡ್ತೀನಿ. ನೀನ್ ಇಲ್ಲಿಂದ ಇವ್ರನ್ನ ಬಿಟ್ಟು ಹೋಗು. ಸ್ವಾಮೀಜಿ ಮಾತು ಕೇಳಿ ಮಂಗಳಮುಖಿ ಈ 4 ಜನನೇನೋ ಬಿಟ್ಟುಬಿಡ್ತಾಳೆ. ಆದರೆ ಅವಳನ್ನ ಈ ಪರಿಸ್ಥಿತಿಗೆ ತಂದಿರ್ತಾರಲ್ಲ ಆ ಪಾಪಿಗಳನ್ನ ಅವ್ರನ್ನ ಮಾತ್ರ ಬಿಡಲ್ಲ ಅಂತ ಪ್ರಮಾಣ ಮಾಡ್ತಾಳೆ.